ಭಾಗವೇ ಬೆಚ್ಚಿ ಬೀಳಿಸೋ ಸುದ್ದಿ. ಹಿಂದೂ ಮುಖಂಡನ ಮೊಬೈಲ್ನಲ್ಲಿ ನಗ್ನ ವಿಡಿಯೋಗಳು ಸೆರೆಸಿಕ್ಕಿವೆ. ಹಿಂದೂ ಮುಖಂಡನ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು ಈಗ ಸೆರೆಸಿಕ್ಕಿರುವಂತದ್ದು. ಇದು ಕರಾವಳಿ ಭಾಗವೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ. ಹಿಂದೂ ಮುಖಂಡ ಅನ್ನುವಂತಹ ಹಣೆಪಟ್ಟಿಯನ್ನ ಇಟ್ಕೊಂಡು ಈತ ಮೊಬೈಲ್ನಲ್ಲಿ ನಗ್ನ ವಿಡಿಯೋಗಳನ್ನ ಸೆರೆ ಹಿಡಿದಿದ್ದಾನೆ. ಹಿಂದೂ ಮುಖಂಡನ ಮೊಬೈಲ್ನಲ್ಲಿ ಈಗ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ. ಸಮಿತ್ ರಾಜ್ ಮೊಬೈಲ್ನಲ್ಲಿ ರಾಜಕಾರಣಿಯ ನಗ್ನ ವಿಡಿಯೋಗಳು ಪತ್ತೆ ಆಗಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಸಿಕ್ಕಿದೆ. ಬಟ್ ಯಾರದ್ದು, ಯಾವ್ಯಾವ ರಾಜಕಾರಣಿಯ ವಿಡಿಯೋಗಳನ್ನ ಈತ ಸೆರೆ ಹಿಡಿದಿದ್ದಾನೆ, ಇನ್ನಷ್ಟೇ ಪೊಲೀಸರು ತನಿಖೆಯನ್ನ ಮಾಡಬೇಕಾಗುತ್ತೆ. ಕರಾವಳಿ ಭಾಗದ ರಾಜಕಾರಣಿ ಒಬ್ಬರ ಅಶ್ಲೀಲ ವಿಡಿಯೋ ಕೂಡ ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಖಚಿತವಾಗಿ ಯಾರ್ದು ಅನ್ನುವಂತಹ ಇನ್ಫಾರ್ಮೇಶನ್ ಲಭ್ಯ ಆಗಿಲ್ಲ. ರಾಜಕಾರಣಿಯ ವಿಡಿಯೋ ನೋಡಿ ಪೊಲೀಸರೇ ಫುಲ್ ಶಾಕ್ಗೆ ಒಳಗಾಗಿದ್ದಾರಂತೆ. ಮೊಬೈಲ್ನಲ್ಲಿ ಗಂಡು ಹೆಣ್ಣಿನ ನಗ್ನ ದೃಶ್ಯಾವಳಿಗಳು ಈಗ ಪತ್ತೆಯಾಗಿದೆ. ದೈಹಿಕ ಸಂಪರ್ಕದ ಹಲವು ವಿಡಿಯೋಗಳು ಮೊಬೈಲ್ನಲ್ಲಿ ಪತ್ತೆಯಾಗಿದೆ. ಮೂಡಬಿದಿರೆ ಠಾಣೆಯಲ್ಲಿ ಅಶ್ಲೀಲ ವಿಡಿಯೋ ಸಂಬಂಧ ಈತನ ಮೇಲೆ ಈಗ FIR ಕೂಡ ದಾಖಲು ಮಾಡಲಾಗಿದೆ. ಈ ಸಮಿತ್ ರಾಜ್ ಏನಿದಾನಲ್ಲ, ಈತ ಹಿಂದೂ ಮುಖಂಡ ಅನ್ನುವಂತಹ ಹಣೆಪಟ್ಟಿಯನ್ನ ಇಟ್ಕೊಂಡು ಸಾಕಷ್ಟು ರಾಜಕಾರಣಿಗಳ ಜೊತೆಗೂ ಈತ ಸಂಪರ್ಕವನ್ನ ಇಟ್ಕೊಂಡಿದ್ದ. ಅದರಲ್ಲಿ ಈಗ ಪ್ರತಿಷ್ಠಿತ ರಾಜಕಾರಣಿಯ ಒಂದು ನಗ್ನ ವಿಡಿಯೋ ಕೂಡ ಈತನ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದೆ. ಬಟ್ ಯಾರ್ದು, ಯಾವ ರಾಜಕಾರಣಿಯದ್ದು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಬಟ್ ಪೊಲೀಸರು ಆ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿರುವಂತಹ ವಿಡಿಯೋಗಳನ್ನು ನೋಡಿ ಸ್ವತಃ ಶಾಕ್ಗೆ ಒಳಗಾಗಿದ್ದಾರೆ. ಅಂದ್ರೆ ಗಂಡು ಹೆಣ್ಣು ಇಬ್ರು ನಗ್ನ ವಿಡಿಯೋಗಳು ಕೂಡ ಈಗ ಆ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದೆ. ಕಲ್ಲು ತೂರಾಟದ ಕೇಸ್ನಲ್ಲಿ ಮೊಬೈಲ್ ಪರಿಶೀಲಿಸಿದಾಗ ಈ ವಿಚಾರ ಆಗ ಬೆಳಕಿಗೆ ಬಂದಿದೆ. ಹಿಂದೂ ಜಾಗರಣಾ ವೇದಿಕೆ ಮುಖಂಡ ಸಮಿತ್ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ನೋಟಿಸ್ ನೀಡಿ ವಿಚಾರಣೆಗೆ ಕರೆಯೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇವನ್ ಗ್ರಹಚಾರ ಕೆಟ್ಟಿತ್ತು, ಹಾಗಾಗಿ ಈತನ ಮೊಬೈಲ್ ಪೊಲೀಸರ ಕೈಗೆ ಸಿಕ್ತು. ಆ ಪೊಲೀಸರ ಕೈಗೆ ಸಿಕ್ಕಂತಹ ಸಂದರ್ಭದಲ್ಲಿ ವಿಡಿಯೋಗಳನ್ನ ಪರಿಶೀಲಿಸಿದಾಗ ಆ ನಗ್ನ ವಿಡಿಯೋಗಳು ಈಗ ಪತ್ತೆಯಾಗಿದೆ. ಅದರಲ್ಲೂ ಕಲ್ಲು ತೂರಾಟದ ಕೇಸ್ನಲ್ಲಿ ಮೊಬೈಲ್ ಪರಿಶೀಲಿಸಿದಾಗ ಈ ವಿಚಾರ ಬೆಳಕಿಗೆ ಬಂದಿದೆ. ಹಿಂದೂ ಜಾಗರಣಾ ವೇದಿಕೆ ಮುಖಂಡ ಸಮಿತ್ನನ್ನ ಈಗ ವಿಚಾರಣೆ ಮಾಡಲಾಗ್ತಾ ಇದೆ. ನೋಟಿಸ್ ನೀಡಿ ವಿಚಾರಣೆಗೆ ಕರೆಯೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ವಿಡಿಯೋ ತುಣುಕುಗಳನ್ನ ಪ್ರಸಾರ ಮಾಡುವ ಅಥವಾ ಇನ್ಯಾರಿಗೋ ಕಳುಹಿಸುವಂತಹ ಸಾಧ್ಯತೆ ಇರಬಹುದು ಅಥವಾ ಇತ್ತ ಅನ್ನುವಂತಹ ನಿಟ್ಟಿನಲ್ಲಿ ಸಮಿತ್ನನ್ನ ವಿಚಾರಣೆ ಮಾಡಬೇಕು ಅಂತ ಹೇಳಿ ಸಿದ್ಧತೆಗಳು ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಹಿಂದೂ ಮುಖಂಡ ಅಂತ ಹೇಳ್ಕೊಂಡು ಈ ರೀತಿಯಾದಂತಹ ಕೃತ್ಯಗಳನ್ನ ಎಸಗೋದ, ಅದರಲ್ಲೂ ನಾವು ಸಾಚಾಗಳು ಅಂತ ತೋರಿಸ್ಕೊಳ್ಳೋದೇ ಹೆಚ್ಚು. ಅದರಲ್ಲೂ ಈತನ ಮೊಬೈಲ್ ಪರಿಶೀಲಿಸಿದಾಗ ಅಲ್ಲಿ ಪ್ರತಿಷ್ಠಿತ ರಾಜಕಾರಣಿಯ ನಗ್ನ ವಿಡಿಯೋ ಪತ್ತೆ ಆಗಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಸಿಕ್ಕಿದೆ. ಆ ಯಾವ ರಾಜಕಾರಣಿಯ ವಿಡಿಯೋ ಸಿಕ್ಕಿರುವಂಥದ್ದು, ಇನ್ನು ಅದರ ಜೊತೆಗೆ ಯಾರ್ಯಾರ ವಿಡಿಯೋಗಳು ಪತ್ತೆ ಆಗಿದೆ, ಅದ್ರ ಬಗ್ಗೆ ಏನಾದರೂ ಪೊಲೀಸರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರಾ? ಅಂಡ್ ಮೋರ್ ಓವರ್ ಈತನಿಗೆ ನೋಟಿಸ್ ಕೊಡುವಂತಹ ನಿಟ್ಟಿನಲ್ಲಿ ಯಾವ ರೀತಿ ಸಿದ್ಧತೆಗಳು ಆಗ್ತಾ ಇದೆ? ಚೈತ್ರ, ಕಳೆದ 6 ತಿಂಗಳ ಹಿಂದೆ ಮೂಡುಬಿದ್ರೆಯ ಖಾಸಗಿ ಕಾಲೇಜಿನ ಮುಂಭಾಗ ಒಂದು ಖಾಸಗಿ ಬಸ್ಸಿಗೆ ವಿದ್ಯಾರ್ಥಿಗಳು ಕಲ್ಲು ತೂರಾಟವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಅಲ್ಲಿ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖ ಸಮಿತ್ ರಾಜ್ ದರೆಗುಡ್ಡ ಕೂಡ ಬಂದಿದ್ದ. ಆತನ ಮೇಲೆ ಇತ್ತೀಚೆಗಷ್ಟೇ ಕೇಸ್ ದಾಖಲಾಗಿತ್ತು. 6 ತಿಂಗಳ ಹಿಂದಿನ ಪ್ರಕರಣವನ್ನ ಗಮನಿಸಿ ಪೊಲೀಸರು ಕೇಸನ್ನ ಹಾಕಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಮೊಬೈಲ್ ನನ್ನ ಹೆಚ್ಚು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ನಗ್ನ ಚಿತ್ರಗಳು ಸಿಕ್ಕಿರುವಂತದ್ದು, ಅಶ್ಲೀಲ ವಿಡಿಯೋಗಳು ಕೂಡ ಸಿಕ್ಕಿರುವಂತದ್ದು. ಆ ಒಂದು ವಿಡಿಯೋ ಈಗ ಕರಾವಳಿಯಲ್ಲಿ ಭಾರಿ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಯಾಕಂದ್ರೆ ಈತ ಒಬ್ಬ ಶಾಸಕರ ಅತ್ಯಾಪ್ತ ಕೂಡ ಆಗಿರುವಂತದ್ದು. ಹಾಗಾಗಿ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಆತನ ಮೊಬೈಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವಿಡಿಯೋಗಳು ಸಿಕ್ಕಿರುವಂತದ್ದು. ಈ ನಿಟ್ಟಿನಲ್ಲಿ ಮೂಡಬಿದ್ರೆ ಪೊಲೀಸ್ ಠಾಣೆಗೆ ಮೂಡಬಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶ್ PG ಈಗ ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ. ಆತನನ್ನ ವಿಚಾರಣೆಗೆ ಕರೆಯುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ 50ಕ್ಕೂ ಹೆಚ್ಚು ವಿಡಿಯೋಗಳು ಸಿಕ್ಕಿರುವಂತದ್ದು ಮತ್ತು ಒಬ್ಬ ರಾಜಕಾರಣಿಯ ಖಾಸಗಿ ವಿಡಿಯೋ ಕೂಡ ಇದರಲ್ಲಿ ಇದೆ ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಆ ವಿಡಿಯೋವನ್ನು ಇಟ್ಕೊಂಡು ರಾಜಕಾರಣಿಯನ್ನ ಬ್ಲಾಕ್ ಮೇಲ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ಅಪರಾಧ ಕೃತ್ಯಗಳಿಗೆ ಈ ವಿಡಿಯೋವನ್ನ ಬಳಸುವಂತ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಆತನನ್ನ ವಿಚಾರಣೆಗೆ ಕರೆಯೋಕೆ ಈಗ ಪೊಲೀಸರು ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಸಮಿತ್ ರಾಜ್ ದರೆಗುಡ್ಡೆಯ ಹಿನ್ನೆಲೆಯನ್ನ ಗಮನಿಸೋದ್ರೆ ಆತ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಹ ಸಂಯೋಜಕ ಆಗಿದ್ದ, ಆ ಜವಾಬ್ದಾರಿಯಲ್ಲಿ ಕೂಡ ಇದ್ದ ಅನ್ನೋದು
ಸದ್ಯಕ್ಕೆ ಸಿಕ್ಕಿರುವಂತದ್ದು. ಗೋ ಕಳ್ಳತನ ಆಗಿರ್ಬೋದು, ಬೇರೆ ಬೇರೆ ಪ್ರಕರಣಗಳಲ್ಲಿ ಗುರುತಿಸಿಕೊಂಡಿದ್ದ ಹಲವು ಹೊಡೆದಾಟ ಪ್ರಕರಣಗಳು ಕೂಡ ಈತನ ಮೈ ಮೇಲೆ ಇರುವಂತದ್ದು. ಸಮಿತ್ರಾಜ್ ದರಗುಡ್ಡೆ ಬಂಧನದ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳು ತೀವ್ರವಾದ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು. ಕಾಂಗ್ರೆಸ್ ಸರ್ಕಾರ 6 ತಿಂಗಳ ಹಿಂದಿನ ಪ್ರಕರಣವನ್ನ ಗಮನದಲ್ಲಿಟ್ಕೊಂಡು ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡ್ತಾ ಇದೆ ಎಂಬ ಆಕ್ರೋಶವನ್ನ ಕೂಡ ಹೊರಹಾಕಿತ್ತು. ಆದ್ರೆ ಇದೀಗ ಆತನ ಮೊಬೈಲ್ ಅಲ್ಲಿ ಸುಮಾರು 50ಕ್ಕೂ ಹೆಚ್ಚು ನಗ್ನ ವಿಡಿಯೋಗಳು ಸಿಕ್ಕಿರುವಂತದ್ದು. ಈ ನಿಟ್ಟಿನಲ್ಲಿ ಹಿಂದೂ ಸಂಘಟನೆಗಳ ಪ್ರತಿಕ್ರಿಯೆ ಏನಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಮತ್ತೆ ಈ ವಿಡಿಯೋದಲ್ಲಿ ಆತನ ಮೊಬೈಲ್ ಅಲ್ಲಿ ಇರುವಂತಹ ಯಾರು ಆತ ರಾಜಕಾರಣಿ ಅನ್ನೋದು ಕೂಡ ಚರ್ಚೆಗೆ ಉಂಟು ಮಾಡ್ತಾ ಇದೆ. ಆತ ಸ್ಥಳೀಯ ಕ್ಷೇತ್ರದ ಒಬ್ಬ ಬಿಜೆಪಿ ಶಾಸಕನ ಅತ್ಯಾಪ್ತ ಅನ್ನೋದು ಸದ್ಯ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಆತನ ಮೊಬೈಲ್ ಅಲ್ಲಿ ಇರುವಂತಹ ರಾಜಕಾರಣಿಯ ವಿಡಿಯೋ ಯಾರದ್ದು ಅನ್ನೋದು ಸದ್ಯಕ್ಕೆ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಈ ಬಗ್ಗೆ ಪೊಲೀಸರು ಯಾವುದೇ ರೀತಿಯಾಗಿ ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ. ಆದ್ರೆ ಸುಮಾರು 50ಕ್ಕೂ ಹೆಚ್ಚು ವಿಡಿಯೋ ಒಬ್ಬ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖನ ಮೊಬೈಲ್ ಅಲ್ಲಿ ಇರುವಂತದ್ದು ಈಗ ಪ್ರತಿಪಕ್ಷ ಮತ್ತು ಎಡಪಕ್ಷಗಳಿಗೂ ಕೂಡ ಒಂದು ರೀತಿಯಾಗಿ ಆಹಾರವಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಟೀಕಾ ಪ್ರಹಾರವನ್ನೇ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹಿಂದೂ ಸಂಘಟನೆಗಳು ಎಲ್ಲವೂ ಕೂಡ ಮಾತೆ ಭಗಿನಿ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಹೇಳುವಂತಹ ಧ್ಯೇಯ ವಾಕ್ಯವನ್ನ ಇಟ್ಕೊಂಡಂತಹ ಸಂಘಟನೆಯ ಪ್ರಮುಖನ ಮೊಬೈಲ್ ಅಲ್ಲೇ ಈ ರೀತಿಯಾದಂತಹ ವಿಡಿಯೋಗಳಿರುವಂತದ್ದು ಚರ್ಚೆಯನ್ನ ಉಂಟು ಮಾಡ್ತಾ ಇದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.